ಬೈ ಎಲೆಕ್ಷನ್ ಬರ್ತಿದೆ. ಯಾರು ಅಭ್ಯರ್ಥಿ ಆಗ್ಬೇಕು, ಸಿ ಪಿ ಯೋಗೇಶ್ವರ ಇಲ್ಲ ನಿಖಿಲ್ ಕುಮಾರಸ್ವಾಮಿನ ಮೈತ್ರಿಯಿಂದ? ಲೋಕಲ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರೇ. ಯಾಕೆ ಸಿ ಪಿ ಯೋಗೇಶ್ವರ? ಸಿ ಪಿ ಯೋಗೇಶ್ವರ ಇಲ್ಲೆಲ್ಲ ನೀರಾವರಿ ನಮ್ಮ ತಾಲೂಕವರು ಏನಾದ್ರು ನಮಗೆ ಬೇಗ ಸಿಗುವಂತಾರೆ ಅವ್ರಿಗೆ. ಕುಮಾರಸ್ವಾಮಿ ಕಡೆ ಯಾರಾದ್ರೂ ಪರವಾಗಿಲ್ಲ, ಇಬ್ರು ಮೈತ್ರಿ ಅಭ್ಯರ್ಥಿ. ನಮಗೆ ಸಿ ಪಿ ಯೋಗೇಶ್ವರ ಇಲ್ಲಿ ಆಗ್ಬೇಕು. ಸಿ ಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಸಿಗಲ್ಲ ಅಂತೆಲ್ಲ ಹೇಳ್ತಿದಾರಪ್ಪ. ಅಕಸ್ಮಾತ್ ಆಗಿ ಸಿಗದೆ ಅವ್ರು ಕಾಂಗ್ರೆಸ್ಗೆ ಹೋದ್ರು ಇಲ್ಲ ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರು ಅಂದ್ರೆ? ಕಾಂಗ್ರೆಸ್ ಹೋದ್ರೆ ನಾವು ಮಾಡಲ್ಲ, ಬಂಡಾಯ ಅಭ್ಯರ್ಥಿ ಮಾಡ್ತೀವಿ. ಒಟ್ಟಿನಲ್ಲಿ ಸಿ ಪಿ ಯೋಗೇಶ್ವರ ಇಲ್ಲಿ ಹೋಗಲ್ಲ. ಸಿ ಪಿ ಯೋಗೇಶ್ವರ್ಗೆ ಟಿಕೆಟ್ ಇಲ್ಲಿ. ನಿಖಿಲ್ ಕುಮಾರಸ್ವಾಮಿ ನಿಂತ್ಕೊಂಡ್ರೆ ಅವ್ರಿಗೂ ಮಾಡ್ತೀವಿ ಬಂಡಾಯ ಅಭ್ಯರ್ಥಿ. ನಮ್ಮ ಯೋಗೇಶ್ವರ ಏನು ಹೇಳ್ತಾರೆ ಅವ್ರ ಕಡೆ. ಈಗ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಸ್ಪರ್ಧೆ ಮಾಡ್ತಾರಂತೆ ಕಾಂಗ್ರೆಸ್ ಇಂದ, ಹೌದಾ? ಸುಳ್ಳು ಸರ್ ಅದು. ಯಾಕೆ ಒಬ್ಬ ಉಪಮುಖ್ಯಮಂತ್ರಿ ಅವ್ರು ಬಂದು ಇಲ್ಲಿ ಸ್ಪರ್ಧೆ ಮಾಡೋಕ್ಕಾಗತ್ತಾ? ಆಗಲ್ಲ, ಅದು ಸುಳ್ಳದು. ಡಿ ಕೆ ಸುರೇಶ್ ಅವ್ರ ಹೆಸರು ಕೇಳಿ ಬರ್ತಿದೆ. ಬರಲ್ಲ ಸರ್, ಯಾವುದೇ ಕಾರಣಕ್ಕೂ ಬರಲ್ಲ ಇಲ್ಲಿಗೆ. ಅವರು ಬಂದರು ಮತ್ತೆ ಇಲ್ಲಿ ಆಲ್ರೆಡಿ ತಮ್ಮ ಸತ್ತಿದ್ದಾರೆ, ತಿರ್ಗಿ ಯಾಕೆ ಬಂದು ಸಲ್ತಾರೆ ಇಲ್ಲಿ? ಬರಲ್ಲ ಅದು. ಏನ್ ಸರ್ ನಿಮ್ಮ ಹೆಸರು? ಕೆ ಸಿದ್ದರಾಮಯ್ಯ ಅಂತ. ನೀವು ಸಿ ಎಂ ಸಿದ್ದರಾಮಯ್ಯನ? ಇಲ್ಲ ಥೋ ಅವನ ಹೆಸರು ಕೇಳಿ ನಾಲ್ಕು. ಕಾಮನ್ ಮ್ಯಾನ್ ಸಿದ್ದರಾಮಯ್ಯ ತಾನೆ ನೀವು? ಮತ್ ಅದಕ್ಕೆ ಕೇಳಿದೆ. ಸರಿ, ಇವಾಗ ಎಲೆಕ್ಷನ್ ಬರ್ತಿದೆ, ಬೈ ಎಲೆಕ್ಷನ್ ನಿಮ್ ಕ್ಷೇತ್ರಕ್ಕೆ. ಯಾರು ಅಭ್ಯರ್ಥಿ ಆಗ್ಬೇಕು ನಿಮ್ಗೆ ಇಲ್ಲಿ? ಸಿ ಪಿ ಯೋಗೇಶ್ವರ್ ಮೈತ್ರಿ ಅಭ್ಯರ್ಥಿ. ಯಾಕೆ ಸಿ ಪಿ ಯೋಗೇಶ್ವರು? ಅವರು ನೀರಾವರಿ ಅಧಿಕಾರ 2 ಸಾರಿ ಸೋಲು. ಕುಮಾರಸ್ವಾಮಿ ನಾವು ಗೆಲ್ಸಿದ್ದೀವಿ. ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟವನೇ ಯೋಗೇಶ್ವರ್ ನಿಂತ್ಕೋತಾನೆ. ಅಕಸ್ಮಾತ್ ಆಗಿ ಸಿ ಪಿ ಯೋಗೇಶ್ವರ್ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ? 100ಕ್ಕೆ 100 ಸಿಗ್ತದೆ. ನಾವೇ ಫೈಟ್ ಮಾಡ್ತೀವಿ. ಸಿಗ್ಲಿಲ್ಲ ಅಂದ್ರೆ ನಾನು ನಾಮಿನೇಷನ್ ಫೇಲ್ ಮಾಡ್ತೀನಿ. JDS ವತಿಯಿಂದ ಬಂಡಾಯ JDS ಆಗಿ ನಾನು ನಾಮಿನೇಷನ್ ಫೇಲ್ ಮಾಡ್ತೀನಿ. ಇದು ಸತ್ಯ. ನಿಖಿಲ್ ಕುಮಾರಸ್ವಾಮಿ ಅವರು ಕೊಡೋಕ್ ಪ್ಲಾನ್ ಮಾಡಿದಾರಂತೆ. ಆಗಲ್ಲ, ಗೆಲ್ಲಲ್ಲ. ಕಾಂಗ್ರೆಸ್ ಇಂದ ಯಾರು ಬರ್ತಾರಂತ ಇಲ್ಲಿ? ಯಾರ ಬರಲಿ ಸಿದ್ದರಾಮಯ್ಯನೇ ಬಂದು ನಿಂತ್ಕೊಳ್ಳಿ, ರಾಹುಲ್ ಗಾಂಧಿನೇ ಬಂದು ನಿಂತ್ಕೊಳ್ಳಿ, ಗೆಲುವಿನ ಸಿ ಪಿ ಯೋಗೇಶ್ವರ್. ಯಾಕೆ ಸಿ ಪಿ ಯೋಗೇಶ್ವರ್? ಯಾಕೆ? ನೀರಾವರಿ ಅಧಿಕಾರ, ಅಭಿವೃದ್ಧಿಯ ಅಧಿಕಾರ ಚನ್ನಪಟ್ಟಣಕ್ಕೆ ಮಾಡಿರುವಂಥವನು. ಅವನು 20 ವರ್ಷ ರಾಜಕಾರಣ ಮಾಡಿ ಅಭಿವೃದ್ಧಿ ಮಾಡವನ. ಕುಮಾರಸ್ವಾಮಿ 2ನೇ ಅಭಿವೃದ್ಧಿ ಮಾಡವ್ರೆ. ಇನ್ಯಾರೂ ಅಭಿವೃದ್ಧಿ ಮಾಡಲಿಲ್ಲ ಈ ತಾಲೂಕ. 83ರಿಂದ ವರದೇಗೌಡರು ಅಭಿವೃದ್ಧಿ ಮಾಡ್ಕೊಬಂದರು. ಅದಾದಮೇಲೆ 99ರಲ್ಲಿ ಸಿ ಪಿ ಯೋಗೇಶ್ವರಿಂದ 2014ರವರೆಗೂ ಅಭಿವೃದ್ಧಿ ಮಾಡ್ಕೊಬಂದರು. 2018ರಲ್ಲಿ 2014ರಲ್ಲಿ ನಾವು ಕುಮಾರಣ್ಣನ ಗೆಲ್ಲಿಸ್ತೇವೆ. ಸೊ ಈಗ ಖಂಡಿತವಾಗಿ ಸಿ ಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಡ್ತಾರೆ ನಿಮ್ಮ ಪ್ರಕಾರ? 100ಕ್ಕೆ 100. ನಾವೇ ಕುಮಾರಸ್ವಾಮಿಗೆ ಡೈರೆಕ್ಟಾಗಿ ಹೇಳ್ತೀವಿ, ದೇವೇಗೌಡರಿಗೂ ಡೈರೆಕ್ಟಾಗಿ ಹೇಳ್ತೀವಿ. ಕುಮಾರಸ್ವಾಮಿ ಯಾರೇ ಬಂದು ಕ್ಯಾಂಡಿಡೇಟ್ ಹಾಕೋರು ಕುಮಾರಸ್ವಾಮಿ JDS ಸೋಲ್ತದೆ, ಸಿ ಪಿ ಐ ಗೆಲ್ತಾರೆ ಖಂಡಿತ 100ಕ್ಕೆ 100. ಅಕಸ್ಮಾತ್ ಆಗಿ ಸಿ ಪಿ ಯೋಗೇಶ್ವರ್ ಬಂಡಾಯ ಎದ್ದು ಕಾಂಗ್ರೆಸ್ ಕಡೆ ಹೋದ್ರೆ ಆವಾಗ ಅವನಣೆ ಬರ. ಅವಾಗ ಸಪೋರ್ಟ್ ಮಾಡಲ್ವಾ? ಅವಾಗ ಮಾಡಲ್ಲ. ನಾವು ಇದಕ್ಕೆ ವಿರೋಧ. ನಾವು ದೇಶ ಪರ, ನಾವು ಪಾಕಿಸ್ತಾನ ಪರ ಅಲ್ಲ. ನಾವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಪರ ಅಲ್ಲ. ನಾವು ದೇಶದ ಪರ. ನಾವು ಹಿಂದುತ್ವ, ದೇಶ ಹಿಂದುತ್ವವಾಗಿರಬೇಕು. ಈ ಭಾರತೀಯರು ಹಿಂದುತ್ವಗೇ ಇರಬೇಕು. ನಾವು TCಲಿ ಬರಿತೀವಿ 10ನೇ ತರಗತಿಯಿಂದ 1ನೇ ತರಗತಿಯಿಂದ TC. ನೀನು ಯಾವ ಜಾತಿ ಅಂದಾಗ ಹಿಂದೂ ಅಂತ ಬರಿತೀವಿ. ಆ ಹಿಂದೂ ಇರಬೇಕೇ ಹೊರತು ಬೇರೆ ಯಾರೂ ಇರೋಕ್ಕಿಲ್ಲ ನಮ್ಮಲ್ಲಿ. ಇದು ಭಾರತೀಯ. ಈಗ ಬೈ ಎಲೆಕ್ಷನ್ ಬರೈತೆ ನಿಮ್ದು ಕ್ಷೇತ್ರಕ್ಕೆ, ಉಪಚುನಾವಣೆ. ಯಾರು ಅಭ್ಯರ್ಥಿ ಆಗ್ಬೇಕು, ಯಾರನ್ನ ಗೆಲ್ಲಿಸ್ತೀರಿ ನೀವು? ನಮ್ಮಲ್ಲಿ ಯಾರದೇ, ನಮ್ಮಲ್ಲಿ ಯಾವಾಗಲೂ ಏನು ಮಾಡ್ಕೊಬತ್ತೀವಿ ನಾವು ಬಾಯ್ಬಿಟ್ಟು ಅನ್ನೋದಿಲ್ಲ. ಲೆಕ್ಕ ಅಲ್ಲಿ ಹೋಗ್ಬೇಕು, ಹಿಂಗನ್ಬೇಕು. ಸರಿನೇ, ನಿನ್ನೆ ಕೈಲೂ ಹಾಗೆ ಬೇಡ, ಇವ್ರ ಕೈಲೂ ಹಾಗೆ ಬೇಡ. ಸರಿ ಏನಪ್ಪ, ಅದು ನಮ್ಮ ಹತ್ರ ಅದೇ. ತಾಯಿ ಯಾವ್ದಕ್ಕೆ ಹಾಕ್ತಾಳೆ ಅದಕ್ಕೆ ಹಾಕ್ತೀವಿ. ಸಂತೋಷವೇ? ಕರೆಕ್ಟೇ. ಈಗ ನಾನು ಉದ್ದಕ್ಕೂ ಸುರಿಬೋದು, ಅಮ್ಮ ನಿನ್ಗೆ ಹಾಕು ನನಗೆ ಹಾಕು ಅಂತ. ಅಲ್ಲಿ ನಿನ್ನೆಲ್ಲಿ ಲೆಕ್ಕ ಬಂದರೆ ಇರ್ಲಿಂಗ ನಿನ್ನೆಲ್ಲಿ ನಾನು ತವಿದ್ರೆ ಹಾಕ್ತೇನೆ. ಸರಿಯೇ? ಏನು ಮೇಡಮ್ ನಿಮ್ಮ ಹೆಸರು? ಶಕುಂತಲ. ಈಗ ಬೈ ಎಲೆಕ್ಷನ್ ಬರ್ತಿದೆ ನಿಮ್ಮ ಕ್ಷೇತ್ರಕ್ಕೆ. ಈಗ ಮೈತ್ರಿಯಿಂದ ಯಾರು ಅಭ್ಯರ್ಥಿ ಆಗಬೇಕು ಅಂದ್ರೆ ಸಿ ಪಿ ಯೋಗೇಶ್ವರ್ ಆಗ್ಬೇಕಾ ಇಲ್ಲ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಆಗ್ಬೇಕಾ? ಸಿ ಪಿ ಯೋಗೇಶ್ವರು. ಯಾಕೆ ಸಿ ಪಿ ಯೋಗೇಶ್ವರು? ಅಂದರೆ ನಮ್ಮ ಕಡೆ ಎಲ್ಲ ಹಸುಗಳಿಗೆ ಮೇವಿರಲಿಲ್ಲ, ನೀರಿರಲಿಲ್ಲ. ನೀರು ಬಿಟ್ಟರು. ನಾವೆಲ್ಲ ವ್ಯವಸಾಯ ಮಾಡೋರು, ರೈತರು. ಸರಿನಾ? ನಮ್ಗೆ ಅದಕ್ಕೋಸ್ಕರ ಸಿ ಪಿ ಯೋಗೇಶೇ ಗೆಲ್ಲೇಬೇಕು ಚನ್ನಪಟ್ಟಣದಲ್ಲಿ. ಈಗ ಕುಮಾರಸ್ವಾಮಿ ಅವರು ಇಲ್ಲಿ MLA ಆಗಿದ್ರು, ಈಗ ಅವ್ರ ಮಗ ನಿಲ್ತಾರಂತೆ. ಯೋಗೇಶ್ ಬದಲು ಅವ್ರು ನಿಲ್ತಾರಾ? ಇಬ್ಬರಲ್ಲಿ ಯಾರಾದರೂ ಗೆಲ್ಲಿ, ಓಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.